ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಡುಗೆ ಮನೆಯಿಂದ ನಮ್ಮದು ವಿಡಿಯೋ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವತ್ತಿನ ಅಡುಗೆ ಒಳಗೆ ಬೆಂಡೆಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಭರ್ತಾ ಮಾಡ್ತೀವಿ ಮತ್ತು ಟೊಮೆಟೊ ಸಾರು ಮಾಡ್ಬೇಕಂತೇಳಿ ಟೊಮೆಟೊ ಕಟ್ ಮಾಡಿ ಇಡಾಕತ್ತೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಅವಸರ ಮಾಡಿ ಕೆಲಸ ಮುಗಿಸಾಕತ್ತೀವಿ. ಜಲ್ದಿ ಕೆಲಸ ಮುಗಿಸ್ಲಿಲ್ಲ ಅಂದ್ರೆ ಲೇಟ್ ಆಗಿಬಿಡ್ತೈತೆ ಹೋಗಕ್ಕೆ. ಅದಕ್ಕೋಸ್ಕರ ಒಂದು ಕಡೆ ಪಲ್ಯ, ಒಂದು ಕಡೆ ಸಾರಿಗೆ ಕುಕ್ಕರ. ಹುಡುಗರು ಹೋಗೋದ್ರೊಳಗೆ ಒಂದು ಸ್ವಲ್ಪ ಜಲ್ದಿ ಕೆಲಸ ಮುಗೀತಂದ್ರೆ ಮುಂದೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಗಡೆ ಹೋಗಕ್ಕೆ ಬರ್ತದೆ ಅಂಥೇಳಿ ಸ್ವಲ್ಪ ಅವಸರಲ್ಲೇ ಕೆಲಸ ಮಾಡಕತ್ತೀನಿ. ಹುಡುಗರಿಗೆ ಡಬ್ಬಿ ಕಟ್ಟಿ ಕಳಿಸಿದಾದ್ಮೇಲೆ ಈ ಫಸ್ಟ್ ಸೆಷನ್ ಮುಗೀತೈತೆ ನೋಡ್ರಿ ನಮ್ಮದು. ಅದಾದ್ಮೇಲೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗ್ತೈತಿ. ಹುಡುಗರಿಗೆ ಕಳಿಸಿದಾದ್ಮೇಲೆ ನಮ್ಮದು ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯ್ತು ನೋಡ್ರಿ. ಮೊದಲೇ ಭರ್ತಕ್ಕೆ ಬದ್ನಿಕಾಯಿ ಸುಟ್ಟಿಟ್ಟಿತ್ತು ಮೊದಲೇ. ಈಗ ಆರೈತಿ ಪೂರ್ತಿ ಸೊಟ್ಟಿ ಸುಳ್ದು ಪಟ ಚಟ್ನಿ ಮಾಡ್ತೀನಿ. ಬದ್ನಿಕಾಯಿ ಭರ್ತದ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ. ಇನ್ನೂ ನೋಡಿಲ್ಲ ಅಂದರೆ ನೀವು ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೀವು ವೀಕ್ಷಿಸ್ಬೋದು. ಬದ್ನಿಕಾಯಿನೂ ನಮ್ಮ ಗಿಡದಾಗಿನವೇ ನೋಡ್ರಿ. ಇವು ತೋರಿಸ್ತೀನಿ ಒಂದು ಸರ್ತಿ ನಿಮಗೆ. ಬದ್ನಿಕಾಯಿ ಗಿಡ, ಟೊಮೆಟೊ ಗಿಡ ಮತ್ತು ಎಲ್ಲ ಹಣ್ಣಿನ ಗಿಡಗಳದಾವು ಬಾಜು ಎಲ್ಲ, ಮನೆ ಬಾಜು ಎಲ್ಲ ತೋರಿಸ್ತೀನಿ ಒಂದು ಸರ್ತಿ ವಿಡಿಯೋ ಮಾಡಿ. ಸುಟ್ಟು ಬದ್ನಿಕಾಯ್ದು ಸೊಟ್ಟಿ ಉಚ್ಚರಿ ಸಣ್ಣಗೆ ಪೀಸ್ ಮಾಡಿ ಹಾಕೊಂಡಿನಿ ಮಿಕ್ಸಿ ಜಾರಿಗೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು, ಖಾರ, ಒಂದು 4 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚಮಚಲ್ಲಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋಬೇಕು. ಕಲ್ಲಾಗ ಕೊಟ್ಟಿದ್ರೆ ತೀರಾ ಟೇಸ್ಟ್ ಹತ್ತೈತ್ರಿ. ಈಗ ನಮ್ಮ ಚಟ್ನಿ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಶೇಂಗಾದ ಪುಡಿ ಕೂಡ ಹಾಕೋಬೋದು. ಇಲ್ಲಾಂದ್ರೆ ಇದ್ರ ಜೊತೆ ಸ್ವಲ್ಪ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೊಂಡು ಕೂಡ ಮಿಕ್ಸ್ ಮಾಡಿ ರೊಟ್ಟಿ ಚಪಾತಿ ಜೊತೆ ಉಣ್ಬೋದು. ಗಜ್ರಿ ಚಟ್ನಿ ಮತ್ತು ಮೂಲಂಗಿ ಕೋಸಂಬರಿ ಮತ್ತು ಕೊಬ್ಬರಿ ಚಟ್ನಿ, ಇವೆಲ್ಲ ಚಟ್ನಿ ರೆಸಿಪೀಸ್ಗಳನ್ನು ಒಂದೇ ಪ್ಲೇ ಲಿಸ್ಟಲ್ಲಿ ಕೊಟ್ಟಿನಿ ಲಾಸ್ಟಲ್ಲಿ. ನಾವು ರೊಟ್ಟಿ ಚಪಾತಿ ಬಿಸಿ ಅನ್ನ ಮುಂಜಾನೆ ಮಾಡಿದ್ರೂ ಕೂಡ ನಮ್ಮ ಮನೆಯವ್ರಿಗೆ ಮಾತ್ರ ನಾಷ್ಟ ಏನಾರ ಬೇಕೇ. ಪಲ್ಯ ಚಟ್ನಿ ಎಲ್ಲ ಆಗಿರ್ತೈತಿ, ಅವ್ರಿಗೆ ಮಾತ್ರ ನಾಷ್ಟ ಬೇಕು. ಅವಲಕ್ಕಿ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಮಾಮರಿಗೂ ಹಾಗೆ ಊಟಕ್ಕೆ ನೀಡಾಕತ್ತೀನಿ. ಬೆಂಡೆಕಾಯಿ ಪಲ್ಯ, ಸಾರು ಮತ್ತು ಸ್ವಲ್ಪ ಚಟ್ನಿ, ಬಿಸಿ ರೊಟ್ಟಿ. ಸ್ವಲ್ಪ ಬೆಳಿಗ್ಗೆ ಟೈಮ್ನಾಗ ಅಡುಗೆದು ಎಲ್ಲ ರೀತಿ ಮಾಡಬೇಕಾಗ್ತೈತಿ ನಾವು. ಮತ್ತು ಮಧ್ಯಾಹ್ನ ಸ್ವಲ್ಪ ಬಿಸಿ ಅನ್ನ ಅಷ್ಟೇ ಇರ್ತೈತಿ. ಸಂಜೆಗೂ ಸ್ವಲ್ಪ ಕಡಿಮೆ ಇರ್ತೈತಿ ಅಡುಗೆನೇ. ಮುಂಜಾನೆ ಸ್ವಲ್ಪ ಜಾಸ್ತಿ ಆಗ್ತೈತಿ ಕೆಲಸ ಅಡುಗೆದು. ಹತ್ತಿರತನ ಇವೆಲ್ಲ ಪಲ್ಯ ಚಟ್ನಿ ನಾಷ್ಟ ಆಗಿರ್ಬೋದು ಎಲ್ಲ ಮುಗೀತದೆ ನೋಡ್ರಿ 10-10:30 ತನ. ಅದಾದಮೇಲೆ ಕ್ಲೀನಿಂಗ ಊಟ ಕೊಟ್ಕೋತಾನೆ ಕಟ್ಟಿ ಕ್ಲೀನ್ ಮಾಡ್ಕೊಂಡಿರ್ತೀನಿ ಮತ್ತು ತಿಕ್ಕಾಕಿಡೋ ಇಟ್ಟಿರ್ತೈತಿ ನೋಡ್ರಿ. 11-11:30 ತನ ನಮ್ಮದೆಲ್ಲ ಮನೆ ಫುಲ್ ಕ್ಲೀನ್ ಆಗಿತ್ತು. ಹೊರಗೆ ಹೋಗೋದೈತೆ ಅಂದ್ರೆ ಇವತ್ತು ಜಲ್ದಿ ಆಗೈತೆ ಅಷ್ಟೇ. ಇಲ್ಲಾಂದ್ರೆ ಸ್ವಲ್ಪ ಕುಂತು ನಿಂತು ಮಾಡ್ತೀವಿ. 12-12:30 ತನ ಆಗ್ತೈತಿ. ನಾವು ರೆಡಿಯಾಗಿ ಹೋಗೋತನ ಒಂದಾಯ್ತು ನೋಡ್ರಿ. ಮತ್ತು 4-4:15 ತನಕ ಹೊಳ್ಳಿ ಬರಬೇಕು. ಜಿಯೋ ಮಾರ್ಟಿಗೆ ಹೊಂಟಿದ್ವಿ, ಯಾಕಂದ್ರೆ ಮನೆಗೆ ಬೇಕಾಗಿದ್ದು ಸ್ವಲ್ಪ ಸಾಮಾನು ತರವಿದ್ದು. ಕಿರಾಣಿ ಸಾಮಾನುಗಳೆಲ್ಲ ಆಲ್ಮೋಸ್ಟ್ ನಮ್ಮ ಮಾಮರೆಲ್ಲ ತಂದು ಇಟ್ಟಿರ್ತಾರೆ ಮೊದಲೇ ಮನ್ಯಾಗ 1 ತಿಂಗಳಿಗಾಗುವಷ್ಟು. ಮೇನ್ ನಮಗೀಗ ಬೇಕಾಗಿದ್ದು ವಾಷಿಂಗ್ ಮಷಿನ್ಗೆ ಹಾಕುವಂಥ ಲಿಕ್ವಿಡ ಮತ್ತು ವಾಷಿಂಗ್ ಮಷಿನ್ ಕ್ಲೀನರ್
ಬೇಕಾಗಿತ್ತು ರೀ, ಅದಕ್ಕೆ ಹೊಂಟಿದ್ವಿ ಜಿಯೋ ಮಾರ್ಟಿಗೆ. ಕೆಲವೊಂದು ಸಾಮಾನುಗಳು ಜಿಯೋ ಮಾರ್ಟ್ನಾಗ ಆಫರ್ ಇರ್ತಾವೆ. ಬಿಸ್ಕೆಟ್ಸ್ ಆಗಿರ್ಬೋದು ಮತ್ತು ಬಾದಾಮಿ, ಗೋಡಂಬಿ ಇವೆಲ್ಲ ಸ್ವಲ್ಪ ಆಫರ್ನಾಗ ಇರ್ತಾವೆ. ಅವೆಲ್ಲ ನೋಡಿ ತೊಗೊಂಡು ಬರ್ತೀವಿ ಅಲ್ಲೇ. ಈ ಮಷಿನ್ಗೆ ಹಾಕುವಂಥ ಲಿಕ್ವಿಡ್ ಅದು ಸ್ವಲ್ಪ ಕಡಿಮೆ ರೇಟ್ನಾಗ ಸಿಗ್ತಾವಲ್ಲಿ ಜಿಯೋ ಮಾರ್ಟ್ನಾಗ ಮತ್ತು ಡಿಮಾರ್ಟ್ ಭಾಳ ದೂರ ಐತ್ರಿ. ನಮ್ಮ ಮನೆಯಿಂದ ಒಂದು 7-8 ಕಿಲೋಮೀಟ್ರ್ ಆಗ್ತೈತಿ. ಇದು ಜಿಯೋ ಮಾರ್ಟ್ ಒಂದು 2-3 ಕಿಲೋಮೀಟ್ರ್ ಆಗ್ತೈತಿ. 2-2.5 ಕಿಲೋಮೀಟ್ರ್ ಐತಿ. ಇಲ್ಲೇ ಸಮೀಪ ಐತದು. ಅದಕ್ಕೋಸ್ಕರ ನಾವೇ ಹೋಗಿ ಬರ್ಬೇಕಂತ ಹೇಳಿ ರೆಡಿ ಆಗತ್ತೀವಿ. ಒಳಗೆ ಹೋಗೋನೇ ಏನು ತೊಗೊಳ್ಳಿ ಏನು ಬಿಡಲಿ ಅನ್ನಂಗೆ ಆಕೈತಿ. ಮೊದಲು ಕಣ್ಣು ಹೋಗೋದೇ ಬಟ್ಟೆ ಕಡೆ. ಟಾಪ್ಸ್ ಚಲೋ ಇದ್ದವು ರೀ. 300 ರುಪೀಸಿಗೆ ಟಾಪ್ಸ್ ಇದ್ದು. ನಾವು ಎದಕ್ಕೆ ಬಂದೀವಿ ಅನ್ನೋದು ಬಿಡ್ತೀವಿ, ಬೇರೆದಕ್ಕೆ ಕಣ್ಣು ಹೋಗ್ತಿರ್ತಾವೆ. ಆಫರ್ನಾಗೆಲ್ಲ ಭಾಳ ಇದ್ದವು ರೀ. ಆದರೂ ಈ ಸರ್ತಿ ಎಲ್ಲ ಪ್ರೈಸ್ ಜಂಪ್ ಆಗ್ಯಾವ ಜಿಯೋ ಮಾರ್ಟ್ನಾಗ. ನಮಗೆ ಮೇನ್ 2 ಸಾಮಾನು ಬೇಕಾಗಿದ್ದು ರೀ. ಮಷಿನ್ಗೆ ಹಾಕುವಂಥದ್ದು ಲಿಕ್ವಿಡ್ ಮತ್ತು ಇನ್ನೊಂದು ವಾಷಿಂಗ್ ಮಷಿನ್ ಕ್ಲೀನರ್ ಸಿಗಲಿಲ್ಲ. ಬರೀ ಲಿಕ್ವಿಡ್ ಒಂದೇ ತೊಗೊಂಡ್ವಿ. ಶಾಪಿಂಗ್ ಫುಲ್ ಮುಗೀತು. ಜಾಸ್ತಿ ಏನು ಶಾಪ್ ಮಾಡಿಲ್ರಿ. ಮೇನ್ ಲಿಕ್ವಿಡ್ ಒಂದು, ಬಿಸ್ಕೆಟ್ಸ್ ಆಫರ್ ಇದ್ದು ಅವಿಷ್ಟು ತೊಗೊಂಡಿವಿ. 1 ತಿಂಗಳಿಗೆ ಆಗುವಷ್ಟು ಮನೆಯಾಗ ಒಮ್ಮೆ ತಂದಿಟ್ಟಿರ್ತಾರೆ. ಜಾಸ್ತಿ ಏನು ತೊಗೊಳೋದು ಜರೂರತ್ ಬೀಳಂಗಿಲ್ಲ ನಮ್ಗೆ. ಮನೆಗೆ ಬರುವಷ್ಟಿಗೆ 4:15 ಆಗಿತ್ತು. ಹುಡುಗರು ಬಂದಿದ್ದರು. ಸ್ವಲ್ಪ ಅವರಿಗೆಲ್ಲ ಊಟಕ್ಕೆ ಕೊಟ್ಟು ಈಗ ಅಭ್ಯಾಸಕ್ಕೆ ಕೂಡ್ಸೀನಿ. ಅಭ್ಯಾಸ ಮಾಡಾಕ್ತಾರೆ. ನಾನು ಸ್ವಲ್ಪ ಹೊಲಿಗೆ ಕೆಲಸ ಇತ್ತು, ಪಿಕೋ ಫಾಲ್ ಮಾಡೋದು. ಯಾಕಂದ್ರೆ ಮಧ್ಯಾಹ್ನ ಮಾಡ್ಲಾರ್ದಕ್ಕೆ ಈಗ ನೈಟ್ ಮಾಡಬೇಕಾಯ್ತು. ಒಮ್ಮೆ ಮಧ್ಯಾಹ್ನ ಆಗ್ಲಾರ್ದ ಕೆಲಸ ಸಂಜೆನಾಗ ಮಾಡ್ಕೊಂಡಿರ್ತೀನಿ. 7-8 ಸುಮಾರು ಇದು ಪಿಕೋ ಫಾಲ್ ಮಾಡ್ಕೋತಾ ಕುಂತಿದ್ದೆ. ಯಾಕಂದ್ರೆ ನಾಳೆ ಕೊಡಬೇಕಾಗಿತ್ತು ರೀ. ಅದಕ್ಕೋಸ್ಕರ ಇವತ್ತು ಮುಗಿಸಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಅಂದ್ರೆ ಮತ್ತು ಗಣೇಶ ಚತುರ್ಥಿ ಐತಿ. ಅದರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದಿರ್ತೈತಿ. ಈಗ ಇವು ಪಿಕೋ ಫಾಲ್ ಮುಗಿಸಬೇಕಾಗಿತ್ತು ಎಷ್ಟೊತ್ತಿದ್ರೂ. ಅದಕ್ಕೋಸ್ಕರ ಮಾಡ್ಕೋತಾ ಕುಂತೀನಿ. ಇವತ್ತು ಸೆಪ್ಟೆಂಬರ್ 6 ಶುಕ್ರವಾರ ಐತಿ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಇತ್ತು. ಹಾಗೆ ಗುರುವಾರ ಇತ್ತು. ಗುರುವಾರ ದಾನಮ್ಮನ ದೇವಿ ದಿನ. ಪೂಜೆ ವಿಲಾಗನ್ನು ಕೂಡ ಹಾಕೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ವಿಡಿಯೋದಲ್ಲಿ ದಾನಮ್ಮ ದೇವಿಯ ಪೂಜೆ ಯಾವ ರೀತಿ ಮಾಡಿದ್ಯಾ ಅನ್ನೋದನ್ನು ನೀವು ನೋಡ್ಬೋದು. ನಾಳೆ ಗಣೇಶ ಚತುರ್ಥಿ ಐತಿ. ಸೆಪ್ಟೆಂಬರ್ 7 ಶನಿವಾರ ಐತಿ. ಅದನ್ನು ಕೂಡ ಯಾವ ರೀತಿ ನಾವು ನಮ್ಮ ಮನೆಯೊಳಗೆ ಗಣೇಶ ಚತುರ್ಥಿಯನ್ನು ಆಚರಿಸ್ತೀವಿ ಅನ್ನೋದನ್ನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಮುಂದಿನ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಬೇಕಂದ್ರೆ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಹೊಸ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಆಲ್ ಬೆಲ್ ಬಟನನ್ನು ಒತ್ತಬೇಕು. ಆವಾಗ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಪಡಿತೀರಿ. ಹಾಗೆ ಹಿಂಗೆ ಸ್ಟಿಚಿಂಗ್ ಕೆಲಸ ಮಾಡಬೇಕಾದ್ರೆ ವಿಡಿಯೋಸ್ಗಳನ್ನು ಇಲ್ಲಾಂದ್ರೆ ಹಾಡುಗಳನ್ನು ಹಚ್ಕೊಂಡು ಕುಂತಿರ್ತೀನಿ. ಇಲ್ಲಾಂದ್ರೆ ಬೇಜಾರಾಗಿಬಿಡ್ತೈತಿ. ಸ್ವಲ್ಪ ಲೇಟ್ ಆಗಿತ್ತು. ಲೇಟ್ ಆದಾಗಂತೂ ಯಾರೂ ಇರೋಂಗಿಲ್ಲ. ಹುಡುಗರು ಮಕ್ಕೊಂಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. ಅದಕ್ಕೋಸ್ಕರ ಬೇಜಾರಾಗ್ತದೆ ಅಂಥೇಳಿ ಹಾಡು ಹಚ್ಕೊಂಡು ಪಿಕೋ ಫಾಲ್ ಮಾಡ್ತಿರ್ತೀನಿ, ಸ್ಟಿಚಿಂಗ್ ಮಾಡ್ತಿರ್ತೀನಿ. ಇದೆಲ್ಲ ಮುಗಿಸೋವಷ್ಟಿಗೆ ರಾತ್ರಿ 10 ಆಗಿತ್ತು ನೋಡ್ರಿ. 10 ಆದಮೇಲೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿತ್ತು ಗಣೇಶ ಚತುರ್ಥಿದು.
ಅಂದ್ರೂ ಇನ್ನೊಂದೆರಡು ಸೀರೆ ಉಳಿದು ಅವುಗಳನ್ನೆಲ್ಲ ಮತ್ತು ನಾಳೆ ಮಾಡ್ಕೋತೀನಿ. ಅರ್ಜೆಂಟ್ ಯಾವಿದ್ದು ನಾಳೆ ಬೆಳಿಗ್ಗೆ ಕೊಡವಿದ್ದು ಅವಿಷ್ಟೇ ಎಲ್ಲ ಸ್ಟಿಚ್ ಮಾಡಿ ಪ್ಯಾಕ್ ಮಾಡಿಟ್ಟಿನಿ. ನೆಕ್ಸ್ಟ್ ಸ್ವಲ್ಪ ಗಣೇಶ ಚತುರ್ಥಿ ಸಲುವಾಗಿ ಬೆಲ್ಲ ಕೊಬ್ಬರಿ ಕಲಸಿಡ್ಬೇಕಾಗಿತ್ತು ರೀ. ಅದಕ್ಕೋಸ್ಕರ ಈಗ ರೆಡಿ ಮಾಡ್ತೀನಿ ಈಗ ಪಟ. ರಾತ್ರಿ 10 ಆಗೈತಿ. ಈಗ ಎಲ್ಲರದು ಊಟ ಮಾಡಿ ಮನ್ಕೊಳ್ಳೋದು ನಮ್ಮ ಮನ್ಯಾಗ ಸ್ವಲ್ಪ ಲೇಟೇ ರೀ. 12-15 ತನಕ ಆಗ್ತೈತಿ. ಯಾಕಂದ್ರೆ ಬಿಸ್ನೆಸ್ ಐತಲ್ಲ, ಫಾಸ್ಟ್ ಫುಡ್ಡಿಂದು ಶಾಪ್ ಐತಿ ನಮ್ಮದು. ಬರೋದೇ ಲೇಟ್ ಆಗಿಬಿಡ್ತೈತಿ. ಎಲ್ಲ ಮುಗಿಸಿ ಬರೋತನ 11-11:30 ತನಕ ಆಕೈತಿ. ಅವರೆಲ್ಲ ಊಟ ಮಾಡಿ ಮನ್ಕೊಳ್ಳೋತನ 12 ಗಂಟೆ ಆಗ್ತೈತಿ. ಅವ್ರು ಬರೋತನೂ ಏನಾರ ಕೆಲಸ ಮಾಡ್ಕೋತಾನೆ ಇರ್ತೀವಿ. ಈ ರೀತಿ ಚಪಾತಿ ಮಾಡ್ಬೇಕು ನೋಡ್ರಿ. ಒಂದು ಸರ್ತಿ ಮಾಡಿ ತೋರಿಸ್ತೀನಿ. ಅಂಗೈಯಷ್ಟು ಅಗಲನೇ ಮಾಡ್ತೀನಿ, ಆದ್ರೆ ಪದರಗಳು ಜಾಸ್ತಿ ಇರ್ತಾವೆ. ಬಿಸಿ ಮಾಡಿದಾಗ ಭಾಳ ಟೇಸ್ಟ್ ಹತ್ತಾವೆ ಇವು ಚಪಾತಿ. ಒಂದು ಸರ್ತಿ ಈ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಗಣೇಶ ಚತುರ್ಥಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಚಪಾತಿ ಮಾಡಿ ಊಟ ಮಾಡಿ ಮನ್ಕೊಳ್ಳುವಷ್ಟಿಗೆ 12-12:15 ಆಗಿತ್ತು. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ಹೆಂಗಿತ್ತು ವಿಡಿಯೋ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡ್ರಿ. ಧನ್ಯವಾದಗಳು.